ನಾನು ನಮ್ಮ ಎಲ್ಲ ಭಕ್ತಾದಿಗಳಲ್ಲಿ ಹೇಳೋದೇನು ಅಂತಂದರೆ, ದೇವ್ರು ಮಾಡಿ ಬೇಡ ಅಂತ ಹೇಳಲ್ಲ. ಇಷ್ಟು ರಶ್ಶು ಚಾಮುಂಡಿ ಬೆಟ್ಟಕ್ಕೆ ಕಾಲು ಮಡಗೋಕ್ಕಾಗಲ್ಲ, ತುಂಬ ರಶ್ ಇದೆ, ಇಷ್ಟೆಲ್ಲ ರಶ್ ಇದೆ. ವಿ ಐ ಪಿಗಳಿಗೆ ಬೇರೆ ಇದೆ, ಮತ್ತು 2,000 ರೂಪಾಯಿಂದು ಬೇರೆ ಇದೆ. ದೇವರು ದಯವಿಟ್ಟು ಎಲ್ಲಿ ಮಾಡಿದ್ರು ಒಂದೇ, ಅರ್ಥ ಮಾಡ್ಕೊಳ್ಳಿ ಭಕ್ತಾದಿಗಳು. ಎಲ್ಲಿ ಮಾಡಿದ್ರು ಒಂದೇ, ಮಾಡಬೇಕು ದೇವ್ರನ್ನ. ಯಾರೂ ದೇವ್ರು ಇಲ್ದೇ ಪ್ರಪಂಚ ಇಲ್ಲ. ಮಾಡಿ ದೇವ್ರನ್ನ. ನೀವು ಒಂದೊಂದು ವಾರಕ್ಕೂ ದೇವರು 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 ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಾ. ಮನೇಲಿ ನಿಮ್ಮ ತಂದೆ ತಾಯಿಗಳಿಗೆ ಯೋಗಕ್ಷೇಮ ನೋಡಲ್ಲ, ನಿಮ್ಮ ಗಂಡಂದಿರಿಗೆ ಯೋಗಕ್ಷೇಮ ನೋಡಲ್ಲ. ನಿಮ್ಮ ತಂದೆ ತಾಯಿಗಳು ಗಂಡು ಮಕ್ಕಳು, ಎಕ್ಸ್ಪೆಷಲಿ ಗಂಡು ಮಕ್ಳಿಗೆ ಹೇಳ್ತೀನಿ, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಓದಿಸಿ ಕೆಲಸ ಕೊಡಿಸಿ ಎಷ್ಟು ಶ್ರಮ ಇರ್ತದೆ ತಂದೆ ತಾಯಿಗಳಿಗೆ ಅಂದರೆ, ನೀವು ತಂದೆ ತಾಯಿ ಆದಾಗ ಅದರ ಬೆಲೆ ಗೊತ್ತಾಗುತ್ತೆ ಸ್ನೇಹಿತರೆ. ಮತ್ತು ಹೆಣ್ಮಕ್ಳಿಗೆ ಹೇಳ್ತೀನಿ, ಹೆಣ್ಮಕ್ಳುಗಳು ಅತ್ತೆ ಮಾವ ಗಂಡ ಮಕ್ಕಳು ಎಲ್ರಿಗೂ ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಮನೇಲಿ ಕ್ಲೀನಾಗಿ ನೋಡಿಕೊಂಡ್ರೆ ನೀವೇನು ಯಾವ ದೇವ್ರಿಗೂ ಹೋಗ್ಬೇಕಾಗಿಲ್ಲ, ನೀವು ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಎಲ್ಲ ನೀವು ಯಾವ ಥರ ಮನೆಯಲ್ಲಿ ಬಿಹೇವ್ ಮಾಡ್ತೀರೋ, ತಂದೆ ತಾಯಿ ಅಪ್ಪ ಅಮ್ಮ ಮಕ್ಕಳು ಗಂಡ ಸಂಜೆನೂ ಕೆಲಸಕ್ಕೆ ಹೋಗಿ ಸಾಕಾಗಿ ಬರ್ತಾರೆ. ಸಾಕಾಗಿ ಬಂದರೆ ಅವ್ರು ಬಂದ ತಕ್ಷಣ ಬೆಳಿಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ಬೆಳಿಗ್ಗೆ ಇನ್ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗೋಣ, ನಾಳೆ ಆಷಾಢ ಶುಕ್ರವಾರ, ನಾಳೆ ಅಮಾವಾಸ್ಯೆ ಅಂಥೇಳಿ ಗಂಡದಿರಿಗೆ ಟಾರ್ಚರ್ ಮಾಡೋದು ಹೆಂಗಸರುಗಳು. ಮಾಡಿ ದೇವ್ರನ್ನ ಬೇಡ ಅಂತ ಹೇಳಲ್ಲ, ಬಟ್ ಅದಕ್ಕೊಂದು ಇತಿಮಿತಿ ಇರಲಿ. ಅಷ್ಟು ಕ್ರೌಡು, ಅಷ್ಟು ರಶ್ ಇರುತ್ತೆ. 4 ಅವರ್ 5 ಅವರ್ ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು, ಲೈನಲ್ಲಿ ಸರದಲ್ಲಿ ನಿಂತ್ಕೊಂಡು ಅಷ್ಟೆಲ್ಲ ಏನು ಬೇಕಾಗಿಲ್ಲ. ದೇವ್ರಿಗೆ ಭಕ್ತಿಯಿಂದ ಕೈ ಮುಗಿದ್ರೆ ಎಲ್ಲೂ ಆಗುತ್ತೆ. ಹರಿ ಭಕ್ತ ಪ್ರಹ್ಲಾದದಲ್ಲಿ ಹೇಳ್ತಾನೆ ಕಶ್ಯಪನಿಗೆ, ಹರಿ ಎಲ್ಲಿರುವನು ಅಂತಂದರೆ ಎಲ್ಲ ಕಡೆನೂ ಇರುತ್ತೆ ಅಂತ ಹೇಳ್ತಾನೆ ಅಲ್ವಾ. ಹಂಗಾಗಿ ದೇವರು ಎಲ್ಲ ಕಡೆನೂ ಇದ್ದಾನೆ, ಮರದಲ್ಲೂ ಇದ್ದಾನೆ, ಪ್ರಕೃತಿಲೂ ಇದ್ದಾನೆ. ತಂದೆ ತಾಯಿನೇ ದೇವರು, ಹೆಣ್ತಿರಿಗೆ ಗಂಡನೇ ದೇವರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಇವೆಲ್ಲನೂ ಕಮ್ಮಿ ಮಾಡಿ. ಏಕೆಂದರೆ ನೀವೇನೇ ಕೂತ್ಕೊಂಡು ಯೋಚನೆ ಮಾಡಿ ಸ್ನೇಹಿತರೆ, ಅಕ್ಕ ತಂಗಿಯರೇ, ಅಣ್ಣ ತಮ್ಮದಿರೇ, ಎಲ್ಲನೂ ಕೂತ್ಕೊಂಡು ಯೋಚನೆ ಮಾಡಿ. ಇವತ್ತಿನ ಪರಿಸ್ಥಿತಿಲಿ ಎಷ್ಟು ಕ್ರೌಡ್ ಇದೆ. ಫ್ರೀಯಾಗಿದ್ದಾಗ ಹೋಗಿ ಒಂದಿನ ನೋಡ್ಕೊಬನ್ನಿ, ದೇವ್ರು ಮಾಡಬೇಡಿ, ದಯ್ಯ ಮಾಡಬೇಡಿ ಅಂತೇನಲ್ಲ. ದೇವರು ಎಲ್ಲ ಕಡೆನೂ ಇರ್ತಾನೆ. ನಮ್ಮ ಪ್ರೀತಿ ವಿಶ್ವಾಸ ಎಷ್ಟಿರುತ್ತೋ, ಹೆಂಗಿರುತ್ತೋ ಹಂಗೆ. ನಾವು ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಸರಿಯಾಗಿ ನೋಡ್ಕೊಳ್ದೇ, ಅವ್ರ ಟೈಮ್ ಊಟ ಕೊಡ್ದೇ, ಎಲ್ರಿಗೂ ಹೇಳ್ತಾ ಇಲ್ಲ, ಈ ಸ್ವಲ್ಪ ಜನ ಇದ್ದಾರೆ, ತಂದೆ ತಾಯಿ ನೋಡ್ಕೊಳ್ದೇ, ಗಂಡದಿರನ್ನ ಚೆನ್ನಾಗಿ ನೋಡ್ಕೊಳ್ದೇ, ಗಂಡದಿರನ್ನ ಮನೇಲಿ ಬೈಯೋದು, ಅಪ್ಪ ಅಮ್ಮದಿನ ಮನೇಲಿ ಬೈಯೋದು, ಅಲ್ಲೋಗಿ ಚಾಮುಂಡಿ ಬೆಟ್ಟಕ್ಕೋ ಮಲ್ಲೇಶ್ವರಂ ಬೆಟ್ಟಕ್ಕೋ ಕೈ ಮುಗಿಯೋದು, ಇವೆಲ್ಲ ಯಾವುದೂ ನಮಗೆ ಯಶಸ್ಸು ಕಾಣಲ್ಲ. ನಮ್ಮದೇನು ಅಂತಂದರೆ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಹೆಂಡ್ತಿರು ಗಂಡದಿರು ಚೆನ್ನಾಗಿ ನೋಡ್ಕೊಳ್ಳಿ, ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ, ದೇವರು ಅಲ್ಲೇ ಇರ್ತಾನೆ. ಯೋಚನೆ ಮಾಡಿ ಕೂತ್ಕೊಂಡು ಎಲ್ರೂ. ಇಷ್ಟು ಕ್ರೌಡಲ್ಲಿ ದುಡ್ಡು ಕೊಟ್ಟು 2,000 ರೂಪಾಯಿ ದುಡ್ಡು ಕೊಟ್ಟು, ಅದೇ ನಿಮ್ಮ ಹೆಂಡ್ತಿ ಮಕ್ಕಳು ಕರ್ಕೊಂಡೋಗಿ ಗಂಡದಿರು ಕರ್ಕೊಂಡೋಗಿ ಒಂದು ಹೋಟ್ಲಲ್ಲಿ ಒಳ್ಳೆ ಊಟ ಮಾಡ್ಕೊಬನ್ನಿ, ಅದೇ ದುಡ್ಡಿಗೆ 2,000 ರೂಪಾಯಿಗೆ. ಮನೇಲೇ ಚಾಮುಂಡಿ ದೇವ್ರು ಇರ್ತದೆ, ಅಲ್ಲೇ ಗಂಧಕಡ್ಡಿ ಕರ್ಪೂರ ಹಚ್ಚಿ, ತುಪ್ಪದ ದೀಪ ಹಚ್ಚಿ, ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ಳಿ. ಗಾದೆ ಇದೆ, ಮಾಡೋದ್ರೆಲ್ಲ ಅನಾಚಾರ, ಮನೆ ಬೃಂದೆ ಬೃಂದಾವನ ಅಂತ. ಈ ಥರ ಯಾರೂ ಬಲಿಪಾಶು ಆಗಬೇಡಿ. ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಾಪಲ್ಲಿ, ಯೂಟ್ಯೂಬಲ್ಲೆಲ್ಲ ನೋಡ್ತಾಯಿದ್ದೀನಿ ನಾನು. ಯಾರೋ ಪಾಪ ಇವತ್ತೊಬ್ಬರು ಒಂದಿಬ್ಬರು ಮಾತಾಡೋರೆ. ದಯವಿಟ್ಟು ಒಬ್ಬ ಹೆಂಗಸ್ರೇ ಮಾತಾಡಿರೋದು, ದಯವಿಟ್ಟು ಯಾರೂ ದೇವಸ್ಥಾನಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಬರೋಕ್ಕೆ ಹೋಗಬೇಡಿ, ಮನೆಯಲ್ಲೇ ದೀಪ ಹಚ್ಚಿ. ಇಷ್ಟು ಕ್ರೌಡಲ್ಲಿ ವಿ ಐ ಪಿಗಳಿಗೆ ಬೇರೆ ಇದೆ, 2,000 ರೂಪಾಯಿ ಪಾಸ್ನವ್ರಿಗೆ ಬೇರೆ ಇದೆ, ನಮ್ಗಳಿಗೆ ಸಾಮಾನ್ಯ ಸಾರ್ವಜನಿಕರಿಗೆ ಈ ಥರ ಎಲ್ಲ ಆಗ್ತಾಯಿದೆ. ಈಗ ದರ್ಶನ್ ಹೆಂಡ್ತಿ ಬಂದರು ಬೆಳಿಗ್ಗೆ, ಅವ್ರಿಗೆ ಯಾವ ಥರ ಟ್ರೀಟ್ ಮಾಡಿದ್ರು ಪೊಲೀಸ್ನವರು, ಸರ್ಕಾರ. ಈಗ ಡಿ ಕೆ ಶಿವಕುಮಾರ್ ಹೆಂಡ್ತಿ ಬಂದರು, ಅವ್ರಿಗೆ ಯಾವ ಥರ ಟ್ರೀಟ್ ಮಾಡಿದ್ರು. ಅವ್ರಿಗೂ ದೇವರದೇ, ನಿಮಗೂ ದೇವರದೇ. ಯಾಕೆ ಇಷ್ಟೆಲ್ಲ ನೀವು ಕಷ್ಟ ಬೀಳ್ಬೇಕು ಅಲ್ವಾ ಸ್ನೇಹಿತರೆ. ಹಂಗಾಗಿ ದಯವಿಟ್ಟು ಹೋಗಿ ಒಂದಿನ, ಯಾವತ್ತೋ ಒಂದಿನ ಫ್ರೀ ಇದ್ದಿನ ಹೋಗಿ ದೇವ್ರು ನೋಡಿ, ಮನೆಯಲ್ಲೇ ಎಲ್ಲರೂ ಜಾಲಿಯಾಗಿರಿ, ಗಂಡನ ನೋಡ್ಕೊಳ್ಳಿ, ಅಪ್ಪ ಅಮ್ಮನ ನೋಡ್ಕೊಳ್ಳಿ, ಮಕ್ಕಳು ನೋಡ್ಕೊಳ್ಳಿ. ಅದರಲ್ಲಿರೋಂಥ ಸ್ವರ್ಗ ಯಾವುದರಲ್ಲೂ ಇಲ್ಲ. ದಯವಿಟ್ಟು ಇದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಭಕ್ತಾದಿಗಳು ಅಂತ ಹೇಳ್ತಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.